ನಮಸ್ಕಾರ ರೀ ನಮ್ಮೆಲ್ಲ ರೈತರಿಗೆ ಮತ್ತು ಟ್ರ್ಯಾಕ್ಟರ್ ಡ್ರೈವರ್ಸ್ಗೆ. ಇವತ್ತು ನಾವು ನೋಡೋಣ ಬರೀ ಒಂದು ನ್ಯೂ ಹೊಲ್ಯಾಂಡ್ ಟ್ರ್ಯಾಕ್ಟರ್ ರಿವ್ಯೂ. ಅದಕ್ಕಿಂತ ಮೊದಲು ನಮ್ಮ ಕನ್ನಡ ಟ್ರ್ಯಾಕ್ಟರ್ ರಿವ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಾವೀಗ ನೋಡೋ ಟ್ರ್ಯಾಕ್ಟರ್ ನ್ಯೂ ಹೊಲ್ಯಾಂಡ್ 3037 NX ಪ್ಲಸ್. ಇದರ ಡೀಟೇಲ್ಡ್ ಎಕ್ಸ್ಪ್ಲೇನ್ಡ್ ವಿಡಿಯೋ ಐತಿ. ವಿಡಿಯೋ ಎಂಡ್ ತನಕ ನೋಡ್ರಿ, ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋದಾಗ ನಾವು ನೋಡೋಣ ಬರೀ ಎಂಜಿನ್ ಬಗ್ಗೆ, ಕ್ಲಚ್ ಪ್ಲೇಟ್ ಬಗ್ಗೆ, ಸ್ಟೇರಿಂಗ್ ಬಗ್ಗೆ, ಮತ್ತು ಇದರ ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟೈತಿ, ಮತ್ತು ಇದರ ಟೈರ್ ಸೈಜ್ ಏನ, ಇದರ ಪ್ರೈಸ್ ಎಷ್ಟೈತಿ, ಮತ್ತು ಸ್ಟೇರಿಂಗ್ ಬಗ್ಗೆ, ಮತ್ತು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟೈತಿ, ಎಲ್ಲ ಡೀಟೇಲ್ಡಾಗಿ ನೋಡೋಣ ಬರೀ. ಫಸ್ಟ್ಗೆ ನಾವು ನೋಡೋಣ ಬರೀ ಎಂಜಿನ್ ಬಗ್ಗೆ. ನ್ಯೂ ಹೊಲ್ಯಾಂಡ್ 3037 ಪ್ಲಸ್ದಾಗ 3 ಸಿಲಿಂಡರ್ ಡೀಸೆಲ್ ಇಂಜಿನ್ ಐತಿ, ಮತ್ತು 39 HP ಹಾರ್ಸ್ ಪವರ್ ಕೊಡ್ತೈತಿ, ಮತ್ತು 2500 RPM ಪ್ರೊಡ್ಯೂಸ್ ಮಾಡ್ತೈತಿ. ಈ ಇಂಜಿನ್ ಸ್ಪೆಷಾಲಿಟಿ ಏನಂದ್ರೆ ಜಾಸ್ತಿ ಮೈಲೇಜ್ ಕೊಡ್ತೈತಿ. ಎಷ್ಟು ಲೋಡ್ ಹಾಕಿದ್ರು ಗರಮ್ ಆಗೋದಿಲ್ಲ. ಎಂಜಿನ್ ಸೌಂಡ್ ಕೂಡ ಸ್ಮೂತ್ ಆಗೈತಿ. ಈಗ ನಾವು ನೋಡೋಣ ಬರೀ ಗೇರ್ ಬಾಕ್ಸ್ ಬಗ್ಗೆ. ಈ ಟ್ರ್ಯಾಕ್ಟರ್ದಾಗ 8 ಫಾರ್ವರ್ಡ್ ಮತ್ತು 2 ರಿವರ್ಸ್ ಗೇರ್ಸ್ ಅದಾವು. ಗೇರ್ ಶಿಫ್ಟಿಂಗು ಸ್ಮೂತ್ ಆಗೈತಿ, ಮತ್ತು ಸೈಡ್ ಗೇರ್ ಲಿವರ್ಸ್ ಅದಾವು. ಕ್ಲಚ್ ಪ್ಲೇಟ್ದಾಗ 2 ಆಪ್ಷನ್ಸ್ ಅದಾವು, ಒಂದು ಸಿಂಗಲ್ ಕ್ಲಚ್ ಪ್ಲೇಟ ಮತ್ತೊಂದು ಡಬಲ್ ಕ್ಲಚ್ ಪ್ಲೇಟ. ಈ ಗೇರ್ ಬಾಕ್ಸ್ ಎಲ್ಲಿ ಹೆಲ್ಪ್ ಆಯ್ತು ಅಂದ್ರೆ ರೋಟಾವೇಟರ್ ಕಲ್ಟಿವೇಶನ್ ಮಾಡುವಾಗ ಗೇರ್ ಜರಕ್ಸ್ ಬರುವುದಿಲ್ಲ. ಇದು ರೈತರಿಗೆ ಭಾಳ ಯೂಸ್ಫುಲ್ ಐತಿ. ನೆಕ್ಸ್ಟ್ ನಾವು ನೋಡೋರು ಬರೀ ಹೈಡ್ರಾಲಿಕ್ಸ್ ಬಗ್ಗೆ. ನ್ಯೂ ಹೊಲ್ಯಾಂಡ್ 3037 NX ಪ್ಲಸ್ದಾಗ ಹೈಡ್ರಾಲಿಕ್ಸ್ ಭಾಳ ಸ್ಟ್ರಾಂಗ್ ಅದಾವು, ಮತ್ತು ಇದರ ಲಿಫ್ಟಿಂಗ್ ಕೆಪಾಸಿಟಿ ಬಂದುಬಿಟ್ಟು 1500 kg ಐತಿ. ಇದು ಹೆವಿ ಇಕ್ವಿಪ್ಮೆಂಟ್ಸ್ಗಳನ್ನ ಈಸಿಯಾಗಿ ಎತ್ತೈತಿ. ಇದ್ರ ಬಿಲ್ಡ್ ಕ್ವಾಲಿಟಿನೂ ಭಾಳ ಸ್ಟ್ರಾಂಗ್ ಆಗೈತಿ. ಇದ್ರ ಟೋಟಲ್ ವೇಟ್ ಬಂದುಬಿಟ್ಟು 1800 kg ತನಕ ಇದರ ಟೋಟಲ್ ವೇಟ್ ಬರ್ತೈತಿ ರೀ. ನೆಕ್ಸ್ಟ್ ನಾವು ನೋಡೋಣ ಬರೀ ಟೈರ್ ಸೈಜ್ ಬಗ್ಗೆ. ಈ ಟ್ರ್ಯಾಕ್ಟರ್ದ ಮುಂದಿನ ಟೈರ್ ಸೈಜ್ ಬಂದುಬಿಟ್ಟು 6x16 ಐತಿ, ಮತ್ತು ಹಿಂದಿನ ಟೈರ್ ಸೈಜ್ ಬಂದುಬಿಟ್ಟು 12.4x28 ಐತಿ. ಈ ಟೈರ್ ಸೈಜ್ ಹೊಲ್ದಾಗ ಕೆಲಸ ಮಾಡೋಕೆ ಪರ್ಫೆಕ್ಟ್ ಆಗೈತಿ. ಈ ಟ್ರ್ಯಾಕ್ಟರ್ದ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 42 ಲೀಟರ್ಸ್ ಐತಿ. ಒಂದು ಟ್ಯಾಂಕ್ ಫುಲ್ ಮಾಡಿದ್ರೆ ಒಂದಿನ ಫುಲ್ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಮೈಲೇಜ್ ಬಗ್ಗೆ ಹೇಳೋದಾದ್ರೆ ಈ ಟ್ರ್ಯಾಕ್ಟರ್ದ ಮೈಲೇಜ್ ಭಾಳ ಚಲೋ ಐತಿ, ಮತ್ತು ಕಡಿಮೆ ಡೀಸೆಲ್ದಾಗ ಹೆಚ್ಚು ಕೆಲಸ ಮಾಡ್ತೈತಿ. ಮೇಂಟೆನೆನ್ಸ್ ಕಾಸ್ಟ್ ಭೀ ಕಡಿಮೆ ಐತಿ, ಮತ್ತು ಸ್ಪೇರ್ ಪಾರ್ಟ್ಸು ಎಲ್ಲ ಸುಲಭವಾಗಿ ಸಿಗ್ತಾವೆ. ಇದು ಯಾವ ಕೆಲಸಕ್ಕೆ ಸೂಕ್ತವಾಗೈತೆ ಅಂದ್ರೆ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಕಲ್ಟಿವೇಶನ್, ರೋಟಾವೇಟ್ರ ಮತ್ತು ಟ್ರಾಲಿ ಜಗ್ಸೋದ್ರಾಗ ಎಲ್ಲದ್ರಾಗೂ ಈ ಟ್ರ್ಯಾಕ್ಟರ್ ಭಾಳ ಚಲೋ ಐತೆ ಅಂತ ನಾನು ಹೇಳ್ತೀನಿ ರೀ. ನೆಕ್ಸ್ಟ್ ಸ್ಟೇರಿಂಗ್ ಬಗ್ಗೆನೂ ಒಂದು ಸ್ವಲ್ಪ ನೋಡ್ಕೊಂಬರೋಣ ಬರೀ. ನ್ಯೂ ಹೊಲ್ಯಾಂಡ್ 3037 NX ಪ್ಲಸ್ದಾಗ ಸ್ಟೇರಿಂಗ ಮೆಕ್ಯಾನಿಕಲ್ ಸ್ಟೇರಿಂಗ ಮತ್ತು ಪವರ್ ಸ್ಟೇರಿಂಗ 2 ಆಪ್ಷನ್ಸ್ ಅದಾವು. ಪವರ್ ಸ್ಟೇರಿಂಗ್ ಇದ್ರೆ ಹೆಚ್ಚು ಟೈಮ್ ತನಕ ಕೆಲಸ ಮಾಡೋಕೆ ತ್ರಾಸ ಆಗೋದಿಲ್ಲ. ಮತ್ತು ಬ್ರೇಕ್ಸ್ ಬಗ್ಗೆ ಹೇಳೋದಾದ್ರೆ ಆಯಿಲ್ ಇಮ್ಮರ್ಸರ್ ಮಲ್ಟಿ ಡಿಸ್ಕ್ ಬ್ರೇಕ್ಸ್ ಅದಾವು. ಬ್ರೇಕ್ಸ್ ಚಲೋ ಅದಾವು, ಮತ್ತು ಬಾಳ್ಕಿನೂ ಹೆಚ್ಚು ಬರ್ತಾವೆ. ಟೋಟಲ್ ಆಗಿ ನ್ಯೂ ಹೊಲ್ಯಾಂಡ್ 3037 NX ಡ್ರೈವರ್ಸ್ಗೆ ಭಾಳ ಕಂಫರ್ಟೇಬಲ್ ಐತಿ. ಅದು ಹೆಂಗಂದ್ರೆ ಕಂಫರ್ಟೇಬಲ್ ಸೀಟ್ ಐತಿ, ಈಸಿ ಗೇರ್ ಲಿವರ್ಸ್ ಅದಾವು, ಆಯಿಲ್ ಇಮ್ಮರ್ಸರ್ ಮಲ್ಟಿ ಡಿಸ್ಕ್ ಬ್ರೇಕ್ಸ್ ಅದಾವು, ಇಂಡಿಕೇಟರ್, ಹೆಡ್ಲೈಟ, ಮತ್ತು ಸೌಂಡ್ ಭೀ ಭಾಳ ಸ್ಮೂತ್ ಐತಿ. ವೈಬ್ರೇಷನ್ನು ಕಡಿಮೆ ಆಗ್ತೈತಿ. ಲಾಸ್ಟ್ಗೆ ಪ್ರೈಸ್ ಬಗ್ಗೆ ನೋಡೋಣ ಬರೀ. ಕರ್ನಾಟಕದಾಗ ನ್ಯೂ ಹೊಲ್ಯಾಂಡ್ 3037 NX ಪ್ಲಸ್ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 6,10,000ದಿಂದ 6,40,000 ತನಕ ಇದರ ಪ್ರೈಸ್ ಐತಿ. ಟೋಟಲ್ ಆಗಿ ನ್ಯೂ ಹೊಲ್ಯಾಂಡ್ 3037 NX ಟ್ರ್ಯಾಕ್ಟರ್ ಬಗ್ಗೆ ಹೇಳೋದಾದ್ರೆ ಪವರ್ ಜಾಸ್ತಿ ಐತಿ, ಮೈಲೇಜ್ ಭೀ ಚಲೋ ಐತಿ, ಮೇಂಟೆನೆನ್ಸ್ ಕಾಸ್ಟ್ ಭೀ ಕಡಿಮೆ ಐತಿ, ಮತ್ತು ಎಲ್ಲ ಇಂಪ್ಲಿಮೆಂಟ್ಸ್ಗೂ ಸಪೋರ್ಟ್ ಮಾಡೈತಿ, ಮತ್ತು ಕಲರ್ ಕಾಂಬಿನೇಷನು ಅಟ್ರಾಕ್ಟಿವ್ ಆಗೈತಿ. ಸಣ್ಣ ಮತ್ತು ಮಧ್ಯಮ ರೈತರಿಗೆ ಇದು ಬೆಸ್ಟ್ ಟ್ರ್ಯಾಕ್ಟರ್ ಅಂತ ನಾನು ಸಜೆಸ್ಟ್ ಮಾಡ್ತೇನೆ ರೀ. ಇದು ನೋಡ್ರಿ ನ್ಯೂ ಹೊಲ್ಯಾಂಡ್ 3037 NX ಪ್ಲಸ್ ಟ್ರ್ಯಾಕ್ಟರ್ದ ಫುಲ್ ರಿವ್ಯೂ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮುಂದಿನ ವಿಡಿಯೋದಾಗ ಇನ್ನೂ ಯೂಸ್ಫುಲ್ ಟ್ರ್ಯಾಕ್ಟರ್ ಮಾಹಿತಿ ಕೊಡ್ತೀನಿ. ಧನ್ಯವಾದಗಳು.